ಒಬ್ಬ ಆವರೇಜ್ ಕ್ರಿಕೆಟ್ ಪ್ಲೇಯರ್ ನಿಂದ ಕ್ರಿಕೆಟ್ ಜಗತ್ತಿನ ಸೂಪರ್ ಸ್ಟಾರ್, ರಸ್ತೆ ಪಕ್ಕ ಕಸ ಗುಡಿಸುವ ಒಬ್ಬ ಸಾಮಾನ್ಯ ಯುವಕರಿಂದ ಫುಟ್ಬಾಲ್ ಜಗತ್ತಿನ ಗಾಡ್, 135 kg ಭಾರ ಇರುವ ವ್ಯಕ್ತಿ 4,000 ಪುಲ್ಅಪ್ಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ನಿರ್ಮಾಣ ಮಾಡೋದು. ಇವರೆಲ್ಲರಲ್ಲೂ ಇರುವ ಕಾಮನ್ ವಿಷಯ ಏನು ಗೊತ್ತಾ? ಅದುವೇ ಡಿಸಿಪ್ಲಿನ್. ಮತ್ತೆ ಇದರ ಪವರ್ ತುಂಬಾ ಜಾಸ್ತಿ ಹಾಗೂ ಅದ್ಭುತವಾಗಿದೆ. ಆದರೆ ನಿಮಗೆ ಇದೇ ಡಿಸಿಪ್ಲಿನ್ ಹಾಗೂ ಎಲ್ಲಾ ಸಕ್ಸಸ್ಫುಲ್ ಜನರ ರೋಡ್ ಮ್ಯಾಪ್ ಸಿಕ್ಕರೂ ನೀವು ಒಬ್ಬ ಡಿಸಿಪ್ಲಿನ್ ವ್ಯಕ್ತಿ ಆಗೋದಿಲ್ಲ. ಏಕೆ ಅನ್ನೋದು ನಿಮ್ಗೆ ಮುಂದೆ ಅರ್ಥ ಆಗುತ್ತೆ. The main point, because everyone wants to be Cristiano, but I give you the map. You think you will do it? That it's difficult. It's The discipline. the discipline is the most difficult thing, not only in the sports but in the life. ಅಂದ ಹಾಗೆ ನೀವು ಡಿಸಿಪ್ಲಿನ್ ಇಂದ ಏಕೆ ಇರೋದಿಲ್ಲ? ಡಿಸಿಪ್ಲಿನ್ ಅಷ್ಟೊಂದು ಡಿಫಿಕಲ್ಟ್ ಆಗಿ ಯಾಕೆ ಇರುತ್ತೆ? ಮತ್ತೆ ಇದನ್ನ ಪ್ರಾಕ್ಟಿಕಲಿ ಜೀವನದಲ್ಲಿ ಅಪ್ಲೈ ಮಾಡುವುದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಒಂದ್ ವೇಳೆ ನೀವು ರೆಡಿ ಆಗಿದ್ರೆ ತಮ್ಮ ಒಂದು ಸ್ಟ್ರಾಂಗರ್, ಫೋಕಸ್ಡ್ ಮತ್ತೆ ಅನ್ಸ್ಟೇಬಲ್ ವರ್ಷನ್ ನಿರ್ಮಾಣ ಮಾಡಲು ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ಇದನ್ನ ಅರ್ಥ ಮಾಡಿಕೊಳ್ಳಲು ಎಲ್ಲಕ್ಕಿಂತ ಮೊದಲು ನೀವು ಈ ಕ್ಲಿಪ್ ಅನ್ನ ನೋಡಿ. ಹೌದು, ಇದೇ ತರ ಮೋಟಿವೇಶನ್ ಮತ್ತೆ ಡಿಸಿಪ್ಲಿನ್ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ನೋಡಿ, ಮೋಟಿವೇಶನ್ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ, ಆದರೆ ಡಿಸಿಪ್ಲಿನ್ ನಿಮ್ಮ ಕೆಲಸವನ್ನು ಸಸ್ಟೈನ್ ಮಾಡುತ್ತೆ. ಅದಕ್ಕೆ ಡೇವಿಡ್ ಗಾಗಿನ್ಸ್ ಹೇಳ್ತಾರೆ, ಐ ಡೋಂಟ್ ರಿಲೈ ಆನ್ ಮೋಟಿವೇಶನ್, ಐ ರಿಲೈ ಆನ್ ಮೋಟಿವೇಶನ್. ನೋಡಿ, ಮೋಟಿವೇಶನ್ ಒಂದು ಇಮೋಷನ್ ಆಗಿದೆ, ಆದರೆ ಇಮೋಷನ್ ಯಾವತ್ತೂ ಸ್ಟೇಬಲ್ ಆಗಿರೋದಿಲ್ಲ. ಕೆಲವೊಮ್ಮೆ ಹೈ ಆಗಿದ್ರೆ ಕೆಲವೊಮ್ಮೆ ಲೋ ಆಗಿರುತ್ತೆ. ಆದರೆ ಡಿಸಿಪ್ಲಿನ್ ಲಾಜಿಕಲ್ ಆಗಿದೆ, ಏಕೆಂದ್ರೆ ಇದು ಸಿಸ್ಟಮ್ ಮತ್ತೆ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಮೋಟಿವೇಶನ್ ತಪ್ಪಲ್ಲ, ಆದ್ರೆ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿ ಜೀವನ ಬದುಕುವುದು ತಪ್ಪು. ಪಾಯಿಂಟ್ ನಂಬರ್ 2, ವೇಕಪ್ ಕಾಲ್. ನೋಡಿ, ಸೈನ್ಸ್ ಹೇಳುತ್ತೆ, ಯಾರು ಬೆಳಗ್ಗೆ ಎದ್ದೇಳುವ ಟೈಮ್ ಕಂಟ್ರೋಲ್ ಮಾಡ್ತಾರೆ ಆತ ತನ್ನ ಪೂರ್ತಿ ದಿನವನ್ನು ಕಂಟ್ರೋಲ್ ಮಾಡಿಕೊಳ್ತಾನೆ. ಅದಕ್ಕೆ ಜಗತ್ತಿನ ಟಾಪ್ ಪರ್ಫಾರ್ಮರ್ಸ್ ತಮ್ಮ ದಿನವನ್ನು ಸೂರ್ಯ ಉದಯದಕ್ಕಿಂತ ಮುಂಚೆನೆ ಪ್ರಾರಂಭ ಮಾಡ್ತಾರೆ. I sleep every day at around 9:30. I get up at 4 o'clock. ಅದಕ್ಕೆ ಜೋಕೋ ವಿಲಿಂಗ್ ಹೇಳ್ತಾರೆ, ಯಾವಾಗ ನೀವು ಅಲಾರಾಮ್ ನ ಸ್ನೂಸ್ ಬಟನ್ ಪ್ರೆಸ್ ಮಾಡ್ತೀರಾ, ಅದು ಸ್ನೂಸ್ ಬಟನ್ ಆಗಿರೋದಿಲ್ಲ, ಬದಲಾಗಿ ಅದು ನಿಮ್ಮ ಕನಸುಗಳನ್ನ ಕೊಲ್ಲುವ ಬಟನ್ ಆಗಿರುತ್ತೆ ಅಂತಾರೆ. You should not. That snooze alarm is. That's insane. I call that snooze alarm the dream killer. Like when you press that snooze button, you're killing your dreams. ನೋಡಿ, ನಾನ್ ನಿಮ್ಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿ ಅಂತಿಲ್ಲ, ಏಕೆಂದ್ರೆ ನಿಮ್ಮ ಜೀವನ, ನಿಮ್ಮ ಅವಶ್ಯಕತೆಗಳು ಬೇರೆ ಬೇರೆ ಆಗಿವೆ. ಆದ್ರೆ ನೀವು ಕೇವಲ ಇದನ್ನ ಅರ್ಥ ಮಾಡಿಕೊಳ್ಬೇಕು, ಬೆಳಿಗ್ಗೆ ಬೇಗ ಎದ್ದೇಳೋದು ಒಂದು ಇಂಪಾರ್ಟೆಂಟ್ ಅಭ್ಯಾಸ ಆಗಿದೆ ಅನ್ನೋದು. ಒಂದ್ ವೇಳೆ ನೀವು ಬೆಳಿಗ್ಗೆ ಬೇಗ ಎದ್ದೇಳ್ತೀರಾ, ಆಗ ನೀವು ಆಟೋಮೆಟಿಕ್ಲಿ ನಿಮ್ಮ ದಿನವನ್ನು ವಿನ್ ಮಾಡಿಕೊಳ್ತೀರಾ. ನಿಮ್ಮ ಹತ್ತಿರ ವರ್ಕೌಟ್ ಮಾಡಲು ಸಮಯ ಇರುತ್ತೆ, ನಿಮ್ಮ ಹತ್ತಿರ ಡೀಪ್ ವರ್ಕ್ ಮಾಡಲು ಸಮಯ ಇರುತ್ತೆ, ಮತ್ತೆ ಪೂರ್ತಿ ದಿನದ ಸ್ಟ್ರೆಸ್ ಹ್ಯಾಂಡಲ್ ಮಾಡುವಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ಆದ್ರೆ ಸಮಸ್ಯೆ ಏನಾಗುತ್ತೆ ಗೊತ್ತಾ? ನೀವು ಯೋಚನೆ ಮಾಡ್ತೀರಾ, ಇನ್ನು ಕೇವಲ 2 ನಿಮಿಷ ನಿದ್ದೆ ಮಾಡ್ತೀನಿ ಅಂತೀರಾ, ಆದ್ರೆ ಸಮಯ ಯಾವಾಗ 2 ಗಂಟೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೋಡಿ, ಸೊಲ್ಯೂಷನ್ ಸಿಂಪಲ್ ಆಗಿದೆ. ತಮ್ಮ ಅಲಾರಾಮ್ ಅನ್ನ ತಮ್ಮ ಬೆಡ್ ನಿಂದ ದೂರ ಇಟ್ಟು ಮಲ್ಕೊಳ್ಳಿ. ಯಾವಾಗ ಅದು ಬಡ್ಕೊಳ್ಳುತ್ತೆ ಆಗ ಅದನ್ನ ಎದ್ದು ಆಫ್ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಎದ್ದು ನಿಲ್ತಾ ಇದ್ದಂತೆ ವಿನ್ನರ್ ಆಗ್ತೀರಾ ಮೊದಲ ದಿನವೇ. ಪಾಯಿಂಟ್ ನಂಬರ್ 3, ಓವರ್ ಥಿಂಕಿಂಗ್. ಒಂದು ಮಾತಿದೆ, ಓವರ್ ಥಿಂಕಿಂಗ್ ಇಲ್ ಯುವರ್ ಪೊಟೆನ್ಶಿಯಲ್ ಅಂತ. ಮತ್ತೆ ಇದನ್ನ ಸ್ವತಃ ವಿರಾಟ್ ಕೊಹ್ಲಿ ಹೇಳ್ತಾ ಇದ್ದಾರೆ, ಏಕೆಂದ್ರೆ ಇದರ ಕಾರಣದಿಂದಲೇ ಡಿಸಿಪ್ಲಿನ್ ನಿಮಗೆ ಇಷ್ಟೊಂದು ಕಠಿಣ ಮತ್ತೆ ಕಾಂಪ್ಲಿಕೇಟೆಡ್ ಇದೆ ಅಂತ ಅನ್ಸ್ತಾ ಇರುತ್ತೆ. ಆದರೆ ರಿಯಾಲಿಟಿನಲ್ಲಿ ಈ ತರ ಇರೋದಿಲ್ಲ. ಡೇವಿಡ್ ಗಾಗಿನ್ಸ್ ಪ್ರತಿದಿನ ಬೆಳಿಗ್ಗೆ 3 ಗಂಟೆಗೆ ಎದ್ದು 20 ಕಿಲೋಮೀಟರ್ ಓಡ್ತಾರೆ. ಎಲಾನ್ ಮಸ್ಕ್ ಒಂದು ವಾರದಲ್ಲಿ 100 ಗಂಟೆ ಕೆಲಸ ಮಾಡ್ತಾರೆ. ವಿರಾಟ್ ಕೊಹ್ಲಿ ಪ್ರತಿದಿನ 2 ಗಂಟೆ ವರ್ಕೌಟ್ ಮಾಡ್ತಾರೆ. ಈಗ ಸ್ವತಃ ನೀವೇ ಯೋಚನೆ ಮಾಡಿ, ನಿಮಗೆ ಜೀವನದಲ್ಲಿ ಇಷ್ಟೊಂದು ಎಕ್ಸ್ಟ್ರೀಮ್ ಡಿಸಿಪ್ಲಿನ್ ನ ಅವಶ್ಯಕತೆ ಇದೆನಾ? ಖಂಡಿತ ಇಲ್ಲ, ಏಕೆಂದ್ರೆ ಅವರ ಜೀವನದಲ್ಲಿ ಅವರ ಡಿಮ್ಯಾಂಡ್ಸ್ ಬೇರೆ ಬೇರೆ ಆಗಿವೆ. ಯಾವಾಗ ನೀವು ಬೇರೆಯವರ ಎಕ್ಸ್ಟ್ರೀಮ್ ವರ್ಷನ್ ಅನ್ನ ತಮ್ಮ ಬ್ರೆಂಚ್ ಮಾರ್ಕ್ ಆಗಿಸಿಕೊಂಡಾಗಲೇ ಡಿಸಿಪ್ಲಿನ್ ನಿಮಗೆ ಇಂಪಾಸಿಬಲ್ ವಿಷಯ ಎಂದು ಅನಿಸುತ್ತೆ. ಅದಕ್ಕೆ ಸ್ಟಾಪ್ ಕಂಪೇರಿಂಗ್, ಸ್ಟಾಪ್ ಓವರ್ ಥಿಂಕಿಂಗ್ ಮತ್ತೆ ಸ್ಟಾರ್ಟ್ ಡೂಯಿಂಗ್. ಡಿಸಿಪ್ಲಿನ್ ಕಾಂಪ್ಲಿಕೇಟೆಡ್ ಆಗಿಲ್ಲ, ಕೇವಲ ನಿಮ್ಮ ಮೈಂಡ್ ಅದನ್ನ ಕಾಂಪ್ಲಿಕೇಟೆಡ್ ಅನ್ನಾಗಿ ಮಾಡಿದೆ. ಪಾಯಿಂಟ್ ನಂಬರ್ 4, ದ ಪವರ್ ಆಫ್ ವೈ. ನೋಡಿ, ಡಿಸಿಪ್ಲಿನ್ ನಿಂದ ಇರಲು ಒಂದು ಸ್ಟ್ರಾಂಗ್ ಪರ್ಪಸ್ ಇರೋದು ತುಂಬಾ ಮುಖ್ಯ. ಡಿಸಿಪ್ಲಿನ್ ಯಾವತ್ತೂ ಒಂದು ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ, ನಾ ಇದನ್ನ ಯಾಕೆ ಮಾಡ್ತಾ ಇದ್ದೇನೆ ಅನ್ನೋದು. ಅದೇ ತರ ವಿರಾಟ್ ಕೊಹ್ಲಿಯನ್ನ ನೋಡಿ, ಅವರ ವಾಯ್ ಕ್ಲಿಯರ್ ಆಗಿತ್ತು. ಕ್ರಿಕೆಟ್ ಜಗತ್ತಿನ ಒಬ್ಬ ದಿಗ್ಗಜ ಆಟಗಾರ ಆಗುವ ಕನಸು ಹೊಂದಿದ್ರು. ಎಲಾನ್ ಮಸ್ಕ್ ಅನ್ನ ನೋಡಿ, ಇವರು ಸಹ ವಾರದಲ್ಲಿ 100
ಗಂಟೆ ಕೆಲಸ ಮಾಡ್ತಾರೆ. ಏಕೆಂದ್ರೆ ಅವರ ವಾಯ್ ಕ್ಲಿಯರ್ ಆಗಿದೆ, ಹ್ಯುಮ್ಯಾನಿಟಿಯನ್ನ ಮಂಗಳದವರೆಗೆ ತಗೊಂಡು ಹೋಗುವುದು. ಮತ್ತೆ ಡೇವಿಡ್ ಗಾಗಿನ್ಸ್ ಅವರನ್ನ ನೋಡಿ ಪ್ರತಿದಿನ ಎಕ್ಸರ್ಸೈಸ್ ಮಾಡ್ತಾರೆ, ಏಕೆಂದ್ರೆ ಅವರ ವಾಯ್ ಸಹ ಕ್ಲಿಯರ್ ಆಗಿತ್ತು. ಅವರು ತಮ್ಮ ಹಳೆಯ ವರ್ಷನ್ ನಿಂದ ಆಚೆ ಬರಬೇಕು ಅಂತ ಅನ್ಕೊಂಡಿದ್ರು. ಅದಕ್ಕೆ ನೀವು ಸಹ ನಿಮ್ಮ ವಾಯನ್ನ ಹುಡುಕಿ. ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆಯ ಜೀವನ ನೀಡಬೇಕು ಅನ್ಕೊಂಡಿದ್ದೀರಾ, ಅಥವಾ ನಾನೊಬ್ಬ ಲೂಸರ್ ಇಲ್ಲ ಅನ್ನೋದನ್ನ ತೋರಿಸಬೇಕು ಅನ್ಕೊಂಡಿದ್ದೀರಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಆದ್ರೆ ನೆನಪಿರ್ಲಿ, ಮೋಟಿವೇಶನ್ ನಿಮ್ಮಿಂದ ಕೆಲಸ ಪ್ರಾರಂಭ ಮಾಡಿಸುತ್ತೆ, ಆದ್ರೆ ಡಿಸಿಪ್ಲಿನ್ ಆ ಕೆಲಸ ಮಾಡಲು ಕನ್ಸಿಸ್ಟೆಂಟ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಆದ್ರೆ ನಿಮ್ಮ ವಾಯೆ ನಿಮಗೆ ಎಂಡ್ ವರೆಗೆ ತಗೊಂಡು ಹೋಗುತ್ತೆ. ಪಾಯಿಂಟ್ ನಂಬರ್ 5, ಕ್ಯಾಸುಲಿಂಗ್ ದ ಮೈಂಡ್. ರೈತರ ಇಲ್ಲ ಕಠಿಣ ಕೆಲಸ ಮಾಡುವವರ ಕೈ ನೋಡಿದ್ದೀರಾ? ಅವರ ಕೈ ತುಂಬಾ ಒರಟಾಗಿ ಇರುತ್ತೆ. ಇದನ್ನ ಕ್ಯಾಸುಲಿಂಗ್ ಅಂತಾರೆ. ಈ ಒರಟಾದ ಚರ್ಮ ದೇಹದ ಒಂದು ಭಾಗ ಆಗಿದೆ. ತಮ್ಮ ದೇಹವನ್ನು ಪ್ರೆಷರ್ ಮತ್ತೆ ನೋವಿನಿಂದ ತಡೆಯಲು ಕೆಲಸ ಮಾಡುತ್ತೆ. ಅಂದ್ರೆ ಇದು ದೇಹದ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಸಿಸ್ಟಮ್ ಆಗಿದೆ. ಅದೇ ತರ ನೀವು ನಿಮ್ಮ ಮೈಂಡ್ ಅನ್ನ ಗಟ್ಟಿ ಮಾಡಿಕೊಳ್ಬೇಕಾಗುತ್ತೆ. ನೋಡಿ, ಯಾವಾಗ ನೀವು ನಿಮ್ಮ ಕಂಫರ್ಟ್ ಝೋನ್ ನಿಂದ ಆಚೆ ಬರ್ತೀರಾ, ಆಗ ನೋವು ಆಗುತ್ತೆ, ಭಯ ಆಗುತ್ತೆ, ಸುಸ್ತು ಕಾಡುತ್ತೆ. ನಿಮ್ಮ ಮೈಂಡ್ ನಿಮಗೆ ಬಿಟ್ಟು ಬಿಡು, ನಾಳೆ ಮಾಡೋಣ, ಸ್ವಲ್ಪ ರಿಲ್ಯಾಕ್ಸ್ ಮಾಡು ಅನ್ನತ್ತೆ. ಆದರೆ ಆ ಸಮಯದಲ್ಲಿ ನೀವು ಸ್ವಲ್ಪ ಪುಷ್ ಮಾಡಿದ್ರೆ ಇಲ್ಲ ಕೆಲವೊಂದು ಅನ್ಕಂಫರ್ಟಬಲ್ ಕೆಲಸ ಮಾಡಿದ್ರೆ ನಿಮ್ಮ ಮೈಂಡ್ ಕೂಡ ಕ್ಯಾಸುಲಿಂಗ್ ಆಗುತ್ತೆ. ಮತ್ತೆ ಅದೇ ಕ್ಯಾಸುಲಿಂಗ್ ನಿಮ್ಮನ್ನ ಮೆಂಟಲಿ ಅನ್ಬ್ರೇಕೇಬಲ್ ಅನ್ನಾಗಿ ಮಾಡುತ್ತೆ. ಅದಕ್ಕೆ ಡೇವಿಡ್ ಗಾಗಿನ್ಸ್ ಇದನ್ನ ಕಾಲಿಂಗ್ ದ ಮೈಂಡ್ಸ್ ಅಂತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಎವ್ರಿ ಟೈಮ್ ಯು ಡೂ ಸಮಥಿಂಗ್ ಹಾರ್ಡ್, ಎವ್ರಿ ಟೈಮ್ ಯು ಪೇನ್ ಫೇಸ್, ಯು ಆರ್ ಬಿಲ್ಡಿಂಗ್ ಮೆಂಟಲ್ ಕ್ಯಾಲ್ಸುಸ್. ಇದೇ ಕಾರಣದಿಂದ ದೊಡ್ಡ ದೊಡ್ಡ ಅಥ್ಲೆಟ್ಸ್, ಸೋಲ್ಜರ್ಸ್, ಎಂಟರ್ಪ್ರಿನ್ಯೂರ್ಸ್ ಬೇಕು ಅಂತಲೇ ತಮ್ಮ ಲೈಫ್ ನಲ್ಲಿ ಪೇನ್ಫುಲ್ ಮತ್ತೆ ಟಫ್ ಸಿಚುವೇಶನ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಏಕೆಂದ್ರೆ ಅವರಿಗೆ ಗೊತ್ತಿರುತ್ತೆ, ಒಂದ್ ವೇಳೆ ಮೈಂಡ್ ಸಾಫ್ಟ್ ಆದ್ರೆ ಜೀವನದ ಚಾಲೆಂಜಸ್ ನಿಮ್ಮನ್ನ ಘಾಸಿಗೊಳಿಸುತ್ತೆ. ಅದೇ ಮೈಂಡ್ ಗಟ್ಟಿಯಾಗಿ ಇದ್ರೆ ಯಾವುದೇ ಚಾಲೆಂಜ್ ನಿಮ್ಮನ್ನ ಏನು ಮಾಡೋದಿಲ್ಲ. ಅದಕ್ಕೆ ತಮ್ಮ ಜೀವನದಲ್ಲಿ ಇಂತಹ ಡಿಸ್ಕಂಫರ್ಟ್ ಗಳನ್ನ ಆಯ್ಕೆ ಮಾಡಿ. ಉದಾಹರಣೆಗೆ, ಬೆಳಿಗ್ಗೆ ಬೇಗ ಎದ್ದೇಳೋದು, ಜಾಸ್ತಿ ಪುಷ್ಅಪ್ಸ್, ಕೋಲ್ಡ್ ಶವರ್, ಫೋನ್ ನ ಡಿಸ್ಟ್ರಾಕ್ಷನ್ ನಿಂದ ದೂರ ಉಳಿಯೋದು ಇತ್ಯಾದಿ. ಈ ಸಣ್ಣ ಪುಟ್ಟ ಅಭ್ಯಾಸಗಳೇ ನಿಮ್ಮ ಮೈಂಡ್ ಅನ್ನ ಸ್ಟ್ರಾಂಗ್ ಅನ್ನಾಗಿ ಮಾಡುತ್ತೆ. ನೆನಪಿರಲಿ, ಕಂಫರ್ಟ್ ನಿಮಗೆ ವೀಕ್ ವ್ಯಕ್ತಿಯನ್ನಾಗಿ ಮಾಡುತ್ತೆ, ಅದೇ ಡಿಸ್ಕಂಫರ್ಟ್ ನಿಮಗೆ ಅನ್ಬ್ರೇಕೇಬಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಪಾಯಿಂಟ್ ನಂಬರ್ 6, ಡೊಮಿನೋ ಹ್ಯಾಬಿಟ್. ನೋಡಿ, ಡಿಸಿಪ್ಲಿನ್ ಒಂದೇ ದಿನದಲ್ಲಿ ಬಿಲ್ಡ್ ಆಗೋದಿಲ್ಲ. ಇದೊಂದು ಚೈನ್ ರಿಯಾಕ್ಷನ್ ಆಗಿದೆ. ಒಂದು ಸಣ್ಣ ಅಭ್ಯಾಸ, ಒಂದು ಸಣ್ಣ ಆಕ್ಷನ್ ನಿಮ್ಮ ಪೂರ್ತಿ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಇದನ್ನ ಹೇಳ್ತಾರೆ ಡೊಮಿನೋ ಎಫೆಕ್ಟ್ ಅಂತ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಮುಂದೆ ದೊಡ್ಡ ದೊಡ್ಡ ಡೊಮಿನೋಗಳು ಸಾಲಿನಲ್ಲಿ ನಿಂತಿವೆ. ನೀವು ಎಲ್ಲಕ್ಕಿಂತ ಮೊದಲು ಒಂದು ಸಣ್ಣ ಡೊಮಿನೋಗೆ ದಬ್ಬಿದ್ರೆ ಮುಂದೆ ಇರುವ ದೊಡ್ಡ ದೊಡ್ಡ ಡೊಮಿನೋಗಳೆಲ್ಲವೂ ಬಿದ್ವು. ಮತ್ತೆ ಅಭ್ಯಾಸ ಕೂಡ ಹೀಗೆ ಕೆಲಸ ಮಾಡುತ್ತೆ. ಒಂದು ಸಣ್ಣ ಅಭ್ಯಾಸ ನಿಮ್ಗೆ ಮತ್ತೊಂದು ಅಭ್ಯಾಸದ ಕಡೆಗೆ ತಗೊಂಡು ಹೋಗುತ್ತೆ. ಮತ್ತೆ ಅದೇ ನಿಧಾನವಾಗಿ ಡಿಸಿಪ್ಲಿನ್ ಆಗಿ ನಿರ್ಮಾಣ ಆಗುತ್ತೆ. ಈಗ ನೀವು ಪ್ರತಿದಿನ ಬ್ರಷ್ ಮಾಡ್ತೀರಾ, ಆದರೆ ಅದನ್ನ ಮಾಡಲು ನೀವು ಯೋಚನೆ ಮಾಡಿ ಅಂತೂ ಮಾಡೋದಿಲ್ಲ ಅಲ್ವಾ, ಕೇವಲ ಮಾಡ್ತೀರಾ. ಮತ್ತೆ ಇದೇ ಪ್ರೋಸೆಸ್ ಅನ್ನ ಹೇಳ್ತಾರೆ ಹ್ಯಾಬಿಟ್ ಲೂಪ್. ಮತ್ತೆ ಇದರ 3 ಸರಳ ಸ್ಟೆಪ್ಸ್ ಇರುತ್ತೆ: ಟ್ರಿಗರ್, ರೂಟೀನ್, ರಿವಾರ್ಡ್. ನೋಡಿ, ಡಿಸಿಪ್ಲಿನ್ ಅನ್ನೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಮತ್ತೆ ನೀವು ಒಂದೇ ದಿನದಲ್ಲಿ ಡೇವಿಡ್ ಗಾಗಿನ್ಸ್, ಎಲಾನ್ ಮಸ್ಕ್ ಅಥವಾ ವಿರಾಟ್ ಕೊಹ್ಲಿ ಅಂತೂ ಆಗೋದಿಲ್ಲ. ಅದಕ್ಕೆ ನೀವು ಸಣ್ಣ ಪುಟ್ಟ ಸ್ಟೆಪ್ಸ್ ಗಳನ್ನ ತಗೊಳ್ಬೇಕು. ಒಂದ್ ವೇಳೆ ನೀವು ಇದನ್ನ ಪ್ರತಿದಿನ ಮಾಡ್ತಾ ಇದ್ರೆ ನಿಮ್ಮ ಈ ಅಭ್ಯಾಸ ನಿಮ್ಮ ಐಡೆಂಟಿಟಿ ಆಗುತ್ತೆ. ಆಗ ಡಿಸಿಪ್ಲಿನ್ ನಿಮಗೆ ಒತ್ತಾಯ ಅನಿಸೋದಿಲ್ಲ, ಬದಲಾಗಿ ಒಳಗಿನಿಂದ ಸಿಗುತ್ತೆ. ನೆನಪಿರ್ಲಿ, ಸ್ಮಾಲ್ ಹ್ಯಾಬಿಟ್ಸ್ ಬಿಲ್ಡ್ ಬಿಗ್ ಡಿಸಿಪ್ಲಿನ್. ಒಂದು ಸಣ್ಣ ವಿಷಯ, ಒಂದು ಸಣ್ಣ ಅಭ್ಯಾಸ ನಿಮ್ಮನ್ನ ಆ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಯಾವ ತರ ನೀವು ಆಗ್ಬೇಕು ಅಂತ ಕನಸು ಕಾಣ್ತಾ ಇರ್ತೀರಾ. ಪಾಯಿಂಟ್ ನಂಬರ್ 7, ವಿಲ್ ಪವರ್. ಎಲ್ಲಕ್ಕಿಂತ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ. ವಿಲ್ ಪವರ್ ಮಸಲ್ಸ್ ನ ಹಾಗೆ ಇರುತ್ತೆ. ಹೇಗೆ ಮಸಲ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಸೋತು ಹೋಗುತ್ತೆ, ಅದೇ ತರ ವಿಲ್ ಪವರ್ ಕೂಡ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಕ್ಕೆ ಉಪಯೋಗ ಮಾಡಿದ್ರೆ ಮುಗಿದು ಹೋಗುತ್ತೆ. ಟಾಪ್ ಪರ್ಫಾರ್ಮರ್ಸ್ ಇದನ್ನ ಡಿಸಿಷನ್ ಫಟೀಗ್ ಅಂತಾರೆ. ಅದಕ್ಕೆ ಸ್ಟೀವ್ ಜಾಬ್ಸ್ ಅಥವಾ ಮಾರ್ಕ್ ಜಗರ್ಬರ್ಗ್ ಅದೇ ಸೇಮ್ ಟಿ ಶರ್ಟ್ ಹಾಕಿಕೊಳ್ತಾರೆ. ಏಕೆಂದ್ರೆ ಅವರಿಗೆ ಗೊತ್ತಿತ್ತು ಪ್ರತಿಯೊಂದು ಸಣ್ಣ ಪುಟ್ಟ ಡಿಸಿಷನ್ ಕೂಡ ವಿಲ್ ಪವರ್ ಅನ್ನ ಟ್ರೈನ್ ಮಾಡುತ್ತೆ ಅನ್ನೋದು. ಅದಕ್ಕೆ ತಮ್ಮ ಎನರ್ಜಿಯನ್ನ ಕೇವಲ ಇಂಪಾರ್ಟೆಂಟ್ ಕೆಲಸಕ್ಕೆ ನೀಡಿದ್ರು. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಒಂದು, ರೂಟೀನ್ ನಿರ್ಮಾಣ ಮಾಡಿ. ರೂಟೀನ್ ನಿರ್ಮಾಣ ಆದ್ರೆ ವಿಲ್ ಪವರ್ ನ ಅವಶ್ಯಕತೆಯೇ ಇರೋದಿಲ್ಲ. 2, ಟ್ರಿಗರ್ ಗಳಿಂದ ದೂರ ಆಗಿ. ಯಾವ ವಿಷಯದ ನಿಮಗೆ ಅವಶ್ಯಕತೆ ಇಲ್ಲ ಅದನ್ನ ನಿಮ್ಮ ಎನ್ವೈರನ್ಮೆಂಟ್ ನಿಂದ ದೂರ ಮಾಡಿ. 3, ಸ್ಮಾಲ್ ವಿನ್ಸ್ ನಿಂದ ಪ್ರಾರಂಭ ಮಾಡಿ. ಸಣ್ಣ ಪುಟ್ಟ ಗೆಲುವುಗಳು ನಿಮ್ಮ ವಿಲ್ ಪವರ್ ಅನ್ನ ಚಾರ್ಜ್ ಮಾಡುತ್ತೆ. ಮತ್ತೆ ನಿಧಾನವಾಗಿ ನೀವು ದೊಡ್ಡ ದೊಡ್ಡ ವಿಷಯಗಳನ್ನ ಕಂಟ್ರೋಲ್ ಮಾಡಬಹುದು. ಆದ್ರೆ ಒಂದು ಮಾತು ನೆನಪಿರ್ಲಿ, ವಿಲ್ ಪವರ್ ಒಂದು ಎಮರ್ಜೆನ್ಸಿ ಫ್ಯೂಲ್ ಇದ್ದ ಹಾಗೆ. ಪ್ರತಿದಿನ ರೂಟೀನ್ ಮತ್ತೆ ಎನ್ವೈರನ್ಮೆಂಟ್ ನಿಮ್ಮನ್ನ ನಡೆಸುತ್ತೆ. ಮತ್ತೆ ಯಾವಾಗ ಜೀವನ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ, ಆಗ ವಿಲ್ ಪವರ್ ನ ನಿಜವಾದ ಅವಶ್ಯಕತೆ ಬೇಕಾಗುತ್ತೆ. ಡಿಸಿಪ್ಲಿನ್ ವಿಲ್ ಪವರ್ ಇಲ್ಲದೆ ನಡಿಬಹುದು, ಆದ್ರೆ ಡಿಸಿಪ್ಲಿನ್ ಇಲ್ಲದೆ ವಿಲ್ ಪವರ್ ಏನೂ ಇಲ್ಲ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.